ಬೆಳಗ್ಗೆಯಿಂದ ಬಟ್ಟೆ ಎತ್ಕೊಂಡು ಹೋಗೋದು ಎತ್ಕೊಬಂದು ಒಣಗಾಕೋದು ಬರೀ ಇದೇ ಕೆಲಸ ಆಗೋಗ್ಬಿಟ್ಟೈತೆ. ಇವತ್ತು ನಮ್ಮ ಏರಿಯಾದಲ್ಲಿ ಸ್ವಲ್ಪ ಸಣ್ಣದಾಗಿ ಹನಿ ಬರಲಿಕ್ಕೆ ಶುರುವಾಗ್ಬಿಟ್ಟಿದೆ. ಹಂಗಾಗಿ ಬಟ್ಟೆಗಳೇ ಒಣಗ್ತಾ ಇಲ್ಲ. ನಾನಂತೂ ತೊಗೊಬಂದು ಒಣಗಾಕೋದು ಮತ್ತೆ ಎತ್ಕೊಂಡು ಹೋಗೋದು ಇದೇ ಕೆಲಸ ಆಗೋಗೈತೆ. ಬೆಳಗ್ಗೆಯಿಂದ ಒಂದೇ ಒಂದು ಕೆಲಸ ಆಗಿಲ್ಲ ಮನೆ ಒಳಗಡೆ, ಬರೀ ಬಟ್ಟೆ ಒಣಗಿಸೋದೇ ಒಂದು ಕೆಲಸ ಆಗ್ಬಿಟ್ಟಿದೆ. ಇನ್ನು ಚಿಕ್ಕ ಮಕ್ಳು ಇರೋರ ಮನೆ ಸಾಮಾನ್ಯವಾಗಿ ಡೈಲಿ ಬಟ್ಟೆ ತೊಳಿಲೇಬೇಕು. ಇನ್ನು ಯಶುಗೂ ಅಷ್ಟೇ, ಇವಾಗ ಡೈಪರ್ ಯೂಸ್ ಮಾಡ್ತಾ ಇಲ್ಲ ನಾವು. ಅವಳಿಗೆ ರ್ಯಾಷಸ್ ಆಗಿತ್ತಲ್ಲ, ಹಂಗಾಗಿ ಬಟ್ಟೆನೇ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ, ಕಾಟನ್ ಬಟ್ಟೆನ. ಹಂಗಾಗಿ ಬಟ್ಟೆ ಡೈಲಿ ತೊಳಿಲೇಬೇಕು ನಾವು. ಇನ್ನು ಯಶುಗೆ ಊಟ ಮಾಡಿಸ್ತೀನಲ್ಲ, ಆ ಬಟ್ಟೆಗಳು ರಾಗಿ ಸರಿ ತಿನ್ಸನಾಗ ಗಲೀಜು ಮಾಡ್ಕೋತಾಳೆ. ಹಂಗಾಗಿ ಅದು ಎಲ್ಲ ತೊಳಿಲೇಬೇಕು. ನೋಡಿ, ಒಂದು ಕ್ಷಣ ಸುಮ್ಮನಿರ್ತಾ ಇಲ್ಲ. ಹೆಂಗೆ ಅಯ್ಯೋ ಅಯ್ಯೋ ಮೆಟ್ಲತ್ತೀಯ ನೀನು? ಮೆಟ್ಲತ್ತದೆ. ಬಟ್ಟೆ ಒಣಗಾಕ್ ಬಂದರೆ ಸಾಕು, ಕೆಳಗೆ ಬಿಡು ಅಂತ ಹೇಳಿ ಹಠ ಮಾಡ್ತಾವಳೆ. ಇನ್ನು ಮೇಲ್ಗಡೆ ಬಟ್ಟೆ ಕೂಡ ಒಣಗಾಕಿದ್ದೆ, ಹಂಗಾಗಿ ತಗೊಂಡೋಗೋಣ ಅಂತ ಹೇಳಿ ಬಂದಿದ್ದೀನಿ. ಫುಲ್ಲು ಮೋಡ ಆಗ್ಬಿಟ್ಟಿದೆ ಇವತ್ತು. ಇನ್ನೇನು ಆಗ್ಲೋ ಮಳೆ ಬರೋ ಥರ ಇದೆ. ಫುಲ್ಲು ಬ್ಲ್ಯಾಕ್ ಥರ ಮೋಡ ಆಗ್ಬಿಟ್ಟಿದೆ, ನೋಡ್ತಾ ಇರ್ಬೋದು. ಇನ್ನು ಯಶುನು ಕೂಡ ಇಲ್ಲೇ ಕರ್ಕೊಬಂದು ಆಟ ಆಡಿಸ್ತಾ ಇದ್ದೀನಿ. ಅವಳು ಇಲ್ಲೇ ಕೂರಿಸ್ಕೊಂಡಿದ್ದೀನಿ. ಹಾಯ್ ಎಲ್ಲರಿಗೂ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು 10:15 ಇವತ್ತು ಬಿಸಿಲೇ ಇಲ್ಲ, ಸಿಕ್ಕಾಬಟ್ಟೆ ಮೋಡ ಥರ ಆಗ್ಬಿಟ್ಟಿದೆ. ಧನಿಯಾ ಒಣಗಾಕೋಣ ಅಂತೇಳಿ ಅಂದ್ಕೊಂಡಿದ್ದೆ. ಧನಿಯಾ ಮೆಣಸಿನ್ಕಾಯಿ ತೊಗೊಂಬಂದಿದ್ವಲ್ಲ ಮನೆ ದಿವಸ, ಅದು ಒಣಗಾಕೆ ಇರಲಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಈ ಬಿಸಿಲೇ ಬರ್ತಾ ಇಲ್ಲ. ಬಿಸಿಲಿದ್ರೆ ಚೆಂದ ಅದು. ಇಲ್ಲ ಅಂತಂದರೆ ಒಂದು ಅರ್ಧ kg ಅಷ್ಟು ಹಂಗೆ ಬಾಣಲಿಲಿ ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡಿಸ್ಕೋಬೇಕು ಅಷ್ಟೇ. ಇಲ್ಲ ಅಂತಂದರೆ ಸುಮ್ಮನೆ ಹಾಳಾಗ್ಬಿಡುತ್ತೆ, ವೇಸ್ಟ್ ಆಗುತ್ತೆ. ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ರೇ ಚೆನ್ನಾಗಿರೋದು. ಯಾಕಂದರೆ ಅದು ಒಂದು 6 months 1 yearವರೆಗೂ ಇಟ್ಕೋತೀವಲ್ವ, ಹಂಗಾಗಿ ಅದು ನೀಟಾಗಿ ಬಿಸಿಲಲ್ಲಿ ಒಣಗಿದ್ರೇ ಚೆಂದ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡಬೇಕು, ಬಿಸಿಲು ಏನಾದರೂ ಬಂದರೆ ಒಣಗಾಕ್ತೀನಿ. ಇಲ್ಲ ಇವತ್ತು ಮಳೆನೇ ಬರೋ ಥರ ಇದೆ. ಟಿವಿಯಲ್ಲೆಲ್ಲ ಹೇಳ್ತಾಯಿದ್ರು ಇನ್ನೂ 1 month ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಬೇಕು ಹೆಂಗಾಗುತ್ತೆ ಏನೋ ಅಂತ ಗೊತ್ತಿಲ್ಲ. ಯಶುನು ಇಲ್ಲೇ ಕರ್ಕೊಂಬಂದಿದ್ದೀನಿ ಟೆರಸ್ ಮೇಲ್ಗಡೆ. ಅವಳು ಕೂಡ ಇಲ್ಲೇ ಆಟ ಆಡ್ತಿದ್ದಾಳೆ. ಈ ಬಟ್ಟೆ ಒಣಗಾಕಿರೋ ಕ್ಲಿಪ್ಗಳೆಲ್ಲ ಐತಲ್ಲ, ಅದು ತಗೊಂಡು ಆಟ ಆಡ್ತಾವಳೆ. ಅಪ್ಪು ನಡಿಯೋಣ, ಗಾಳಿ ಬೀಸ್ತೈತೆ, ನಡಿವಾಗನ ಕೆಳಗಡೆ. ನಡಿಯಪ್ಪ, ತಲೆಗೆ ಟೋಪಿ ಹಾಕಿಲ್ಲ ಏನಿಲ್ಲ, ನಡಿ ಹೋಗೋಣ. ಟೆರೆಸ್ ಮೇಲೆ ಬಂದ್ಬಿಟ್ರೆ ಅವಳಿಗೆ ಆಟ ಆಡೋಕ್ಕೆ ಇಷ್ಟ. ಕೆಳಗಡೆ ನಡಿ ಅಂದ್ರೆ ನಡಿಯಲ್ಲ. ನಡಿವಾನ, ಕೊಡು ಕ್ಲಿಪ್ಪು, ಹಾಕು, ಎದಳು ಬೇಕೆ, ಎದಳು. ಇನ್ನೂ ಸ್ವಲ್ಪ ಬಟ್ಟೆ ಉಳ್ಕೊಂಡಿತ್ತು, ಹಂಗಾಗಿ ಅದನ್ನು ತೊಗೊಂಡೋಗೋಣ ಅಂತೇಳಿ ಯಶುಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಮೇಲ್ಗಡೆ ಕರ್ಕೊಂಡು ಬಂದಿದ್ದೀನಿ. ಕೆಳಗಡೆ ನಡಿ ಹೋಗೋಣ ಅಂತ ಹೇಳಿದ್ರೆ ಅವಳು ಬರ್ತಾನೆ ಇಲ್ಲ. ಅವಳಿಗೆ ಟೆರೆಸ್ ಮೇಲೆ ಬಂದರೆ ತುಂಬ ಇಷ್ಟ ಆಗುತ್ತೆ ಆಟ ಆಡಲಿಕ್ಕೆ ಅಂತ ಹೇಳ್ಬಿಟ್ಟು, ಹಂಗಾಗಿ ಇಲ್ಲೇ ಇದ್ದಾಳೆ. ಯಾಕ ಮೌನ ತಾಳ್ಬಿಟ್ಟವ್ರಲ್ಲ ಮೇಡಮ್ ಅವರು. ಸ್ಮೈಲ್ ಸ್ಮೈಲ್ ಬೇಬಿ, ಅಪ್ಪುಚಿನ ಸ್ಮೈಲ್ ಸ್ಮೈಲ್. ಟಾಟಾ ಮಾಡು, ಟಾಟಾ ಟಾಟಾ ಮಾಡಪ್ಪ. ಇಲ್ಲಿ ನನಗೆ ಮಾಡು ಅಪ್ಪ, ಟಾಟಾ ಮಾಡು, ನನಗೆ ಮಾಡು, ನನಗೆ ಟಾಟಾ ಮಾಡು. ಟಾಟಾ ಬಾಯ್ ಮಾಡು, ಬಾಯ್ ಬಾಯ್ ಅಪ್ಪು, ಅಪ್ಪು ಬಾಯ್. ಅಪ್ಪುಚಿನ ಮಾಡಲ್ಲ ಯಶು, ನಾನು ಹೋಯ್ತೀನಿ ಹೋಗು ಊರಿಗೆ. ಯಶು ಕಳಿ, ಯಶು ಕಳಿ, ಕಳ. ಏನದು ಸಂಧಿಲಿ ಔಸ್ಕೊಂಡು ನೋಡ್ತಾ ಇದ್ದಿ? ಕಳ ಕಳ, ಅಪ್ಪು ಕಳ. ಹೌದ್ಕು ಮಾಡ್ತಾ ಇದ್ದೀರಿ? ಹೌದ್ಕುಮನ ಹೌದ್ಕು ಮಾಡ್ತೀರಾ? ಇನ್ನು ಯಶುಗೆ ಹೋಮ್ ರೆಮಿಡೀಸು ಮನೇಲೇ ಶುರು ಮಾಡೋಣ ಅಂತೇಳಿ ನಾನೇ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲೇ ಆಲೂಬೇರೆ ಬೆಳೆಸಿದ್ದೀವಿ, ಹಂಗಾಗಿ ಅದನ್ನೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಅವಳಿಗೆ ತುಂಬಾ ರ್ಯಾಷಸ್ ಆಗಿತ್ತಲ್ಲ, ಹಂಗಾಗಿ ಹಾಸ್ಪಿಟ್ಲಿಗೆಲ್ಲೂ ತೋರಿಸಿರ್ಲಿಲ್ಲ ನಾವು. ಮನೇಲೇ ಯಾವುದಾದ್ರೂ ಹೋಮ್ ರೆಮಿಡೀಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅವಳಿಗಿನ್ನೂ ಎಳೆ ಸ್ಕಿನ್ ಅಲ್ವಾ, ಹಾಸ್ಪಿಟ್ಲಲ್ಲಿ ತೋರಿಸಿದ್ರೆ ಕ್ರೀಮು ಅದು ಇದು ಕೊಟ್ಬಿಡ್ತಾರೆ. ಮತ್ತು ಎಳೆ ಸ್ಕಿನ್ ಬೇರೆ, ಮತ್ತು ಆ ಪ್ಲೇಸಸ್ ಎಲ್ಲ ತುಂಬಾ ಸ್ಮೂತ್ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಹಂಗಾಗಿ ಮನೇಲೇ ಏನಾದರೂ ಹೋಮ್ ರೆಮಿಡೀಸ್ ಮಾಡೋಣ ಅಂತೇಳಿ ಅಂದ್ಕೊಂಡು ಬಂದಿದ್ದೀನಿ. ನಿಮಗೂ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು. ಇದು ಮನೇಲೇ ಬೆಳೆಸಿರೋ ಅಂಥದ್ದು ಆಲೂಬೇರ. ಹಂಗಾಗಿ ಹಳ್ಳಿ ಕಡೆ ಎಲ್ಲ ಲೋಕ್ಸಾರ ಅಂತ ಹೇಳ್ತಾರೆ.
ಇದು ತುಂಬಾ ಒಳ್ಳೆಯದು, ಕೆಟ್ಟದ್ದೇನಲ್ಲ. ಹಂಗಾಗಿ ಮನೇಲೇ ಮಾಡೋಣ ಅಂತ ಹೇಳಿ ತೊಗೋತಾ ಇದ್ದೀನಿ. ನೋಡಬೇಕು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ. ಫ್ರೆಶ್ ಆಗಿದೆ, ಹಂಗಾಗಿ ಯಾವುದೇ ಥರ ಜೆಲ್ಲೇನು ಯೂಸ್ ಮಾಡಬಾರ್ದು. ಅದಕ್ಕೆಲ್ಲ ಕೆಮಿಕಲ್ ಹಾಕಿರ್ತಾರೆ ಅಂತ ಹೇಳಿ ಮನೇಲೇ ಪ್ಯೂರು ಕಟ್ ಮಾಡ್ಕೊಂಡಿದ್ದೀನಿ. ನೋಡುವ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತೀನಿ. ಈ ಆಲೂವೆರಾ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಗ್ಯಾಸ್ಟ್ರಿಕ್ ಇರೋರು, ಶುಗರ್ ಇರೋರೆಲ್ಲ ಹಂಗೆ ಹಸಿದನ್ನೇ ತಿಂತಾರೆ. ನಾನು ನೋಡಿದ್ದೀನಿ ಎಷ್ಟೋ ಜನ ತಿನ್ನೋದನ್ನ. ಇದ್ರ ಸಿಪ್ಪೆ ಎಲ್ಲನೂ ತೆಗ್ದುಬಿಡೋಣ. ಸ್ವಲ್ಪ ಮೇಲ್ಗಡೆ ಎಲ್ಲ ತೆಗ್ದುಬಿಟ್ಟು ಇದ್ರ ತಿರುಳು ಬರುತ್ತಲ್ಲ, ಇದನ್ನ ಮಾತ್ರ ತೊಗೊಳ್ಳೋಣ ಅಂತೇಳಿ ಅಂದ್ಕೊಂಡು ಹಾಕ್ತಾ ಇದ್ದೀನಿ. ಈ ವೈಟಿಗೆ ಬರುತ್ತಲ್ಲ, ಇದನ್ನ ಮಾತ್ರ ಹಾಕೋಣ ಅಂತ ಹೇಳಿ. ಈ ಆಲೂವೆರಾ ಜೆಲ್ಲು ಮೆಡಿಕಲಲ್ಲೂ ಕೂಡ ಸಿಗುತ್ತೆ. ನಾನು ಅದು ಬೇಡ, ಕೆಮಿಕಲ್ ಎಲ್ಲ ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು ಮನೇಲೆ ಪ್ರಿಪೇರ್ ಮಾಡ್ಕೋತಾ ಇರೋದು. ಇನ್ನು ಹೊರಗಡೆಯಿಂದ ಸಿಗೋ ಆಲೂವೆರಾ ತೊಗೊಂಬಂದ್ರೆ ಅದು ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡಲ್ಲ ಅಂತ ಹೇಳ್ತೀನಿ. ಇನ್ನು ಇಷ್ಟು ಸಾಕು, ನಮಗೆ ಜಾಸ್ತಿ ಏನು ಬೇಡ. ಇದನ್ನು ಆದಷ್ಟು ಕೈಯಲ್ಲೇ ಮ್ಯಾಚ್ ಮಾಡ್ಕೊಳ್ಳೋಣ ಅಂತೇಳಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಮಿಕ್ಸಿರೆಲ್ಲ ರುಬ್ಬಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಹಂಗಾಗಿ. ಇನ್ನು ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಒಂದು ಜಾಲ್ರಿ ಸೌಟು ಜ್ಯೂಸಂದು ಬರುತ್ತಲ್ಲ, ಆ ಜಾಲ್ರಿ ಇದಕ್ಕೆ ಇದನ್ನು ಆಲೂವೆರಾ ಹಾಕ್ಬಿಟ್ಟು ಸೋಸ್ಕೋತಾ ಇದ್ದೀನಿ. ಅದು ಉಂಡುಂಡೆ ಥರ ಬಂದುಬಿಟ್ರೆ ಅಷ್ಟು ನೀಟಾಗಿ ರಿಸಲ್ಟ್ ಕೊಡೋದಿಲ್ಲ, ಮತ್ತು ಅದು ಪೇಸ್ಟ್ ಥರನೂ ಸಹಿತ ಆಗೋದಿಲ್ಲ. ಅದು ಕ್ರೀಮ್ ಥರ ಆಗಬೇಕು. ಹಂಗಾಗಿ ಇದನ್ನು ಈ ಥರ ಕೈಯಲ್ಲಿ ಹಾಕಿ ಹಿಂಡ್ಬಿಟ್ರೆ ಅದು ನೀಟಾಗಿ ಅದ್ರ ರಸ ಎಲ್ಲ ಕೆಳಗಡೆ ಬೀಳುತ್ತೆ. ಹಂಗಾಗಿ ಈ ಥರ ಮಾಡ್ಕೋತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಇನ್ನು ನೋಡ್ತಾ ಇರ್ಬೋದು, ಆಲೂವೆರಾಯಿಂದ ಇಷ್ಟು ನಮಗೆ ಅದ್ರದ್ದು ಜೆಲ್ಲು ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಕಲರ್ ಆಗಲಿ, ಥಿಕ್ನೆಸ್ ಆಗಲಿ, ಕ್ವಾಂಟಿಟಿ ಆಗಲಿ ತುಂಬಾ ಚೆನ್ನಾಗಿ ಬಂದಿದೆ. ಅಂಗಡಿಲೂ ಕೂಡ ಇಷ್ಟು ನೀಟಾಗೇ ಬರೋದಿಲ್ಲ ಅಂತೇಳಿ ಅಂದ್ಕೊಂಡಿರ್ತೀನಿ. ತುಂಬಾ ನೀಟಾಗಿ ಬಂದಿದೆ, ನೀವೇ ನೋಡಿ. ಇನ್ನು ಈ ಆಲೂವೆರಾ ಜೆಲ್ಗೆ ಕೊಕೊನಟ್ ಆಯಿಲ್ ಬರುತ್ತಲ್ಲ, ಪ್ಯಾರಾಚೂಟು, ಅದನ್ನು ಕೂಡ ಒಂದು 2 ರಿಂದ 3 ಡ್ರಾಪ್ ಅಷ್ಟು ಆಯಿಲ್ ಕೂಡ ಹಾಕೋತಾ ಇದ್ದೀನಿ. ಹಾಕೊಂಡಾದ್ಮೇಲೆ ನೀಟಾಗಿ ಮ್ಯಾಶ್ ಮಾಡಬೇಕು. ಇದನ್ನು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಾಳ್ಮೆಯಿಂದ ಮ್ಯಾಶ್ ಮಾಡಬೇಕು ಅಂತ ಹೇಳ್ತೀನಿ. ಇದಕ್ಕೆ ತುಂಬಾ ತಾಳ್ಮೆ ಮುಖ್ಯ. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದನ್ನು ನೀಟಾಗಿ ತಿರುಗುತ್ತಾ ಇರಬೇಕು. ಅದು ಒಂದು ಪೇಸ್ಟ್ ರೀತಿ ಬರೋ ಥರ ಅದನ್ನು ತಿರುಗಬೇಕು ಅಂತ ಹೇಳ್ತೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲೈಟಾಗಿ ಗ್ಯಾಸ್ ಸ್ಟವ್ನ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇದನ್ನು ಬಿಸಿ ಮಾಡ್ಕೊಂಡಿದ್ದಾದಮೇಲೆ ಡರ್ಮ್ ಡ್ಯೂ ಬೇಬಿ ಕ್ರೀಮ್ ಬರುತ್ತಲ್ಲ, ಅದನ್ನು ಕೂಡ ಒಂದು 2 ರಿಂದ 3 ಡ್ರಾಪ್ ಅಷ್ಟು ಇದ್ರೊಳಗಡೆ ಹಾಕೋತಾ ಇದ್ದೀನಿ. ಇದನ್ನು ಹಾಕೊಳ್ಳೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ. ಹಂಗಾಗಿ ಇದನ್ನು ಬಿಸಿ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ಅದು ಹಸಿದು ನಾವು ಜೆಲ್ಲು ತೆಗ್ದಿರ್ತೀವಲ್ವ, ಹಂಗಾಗಿ ಮಕ್ಳಿಗೆ ಯಾವುದೇ ಚಿನೆಸ್ಸು ಬರಬಾರ್ದು ಅಂತ ಹೇಳಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಪೇಸ್ಟ್ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ತುಂಬಾ ರಿಸಲ್ಟ್ ಕೊಡುತ್ತೆ. ಇದು ನಾನು 2ನೇ ಸರಿ ಟ್ರೈ ಮಾಡ್ತಾ ಇರೋದು. ಫಸ್ಟ್ ಒಂದು ಸರಿ ಮಾಡಿ ನಮ್ಮ ಪಾಪುಗೆ ಅಪ್ಲೈ ಕೂಡ ಮಾಡಿ, 2ನೇ ಸರಿ ಇವಾಗ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಅಂತ ಹೇಳಿ ಇದನ್ನು ಮಾಡ್ತಾ ಇರೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ತೀನಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮನೇಲಿ. ಇನ್ನು ನಮ್ಮ ಪಾಪುಗೆ ಕೂಡ ಇದನ್ನು ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗ ನೋಡ್ತಾ ಇರ್ಬೋದು, ನಮ್ಮ ಪಾಪುಗೆ ಈ ಥರ ರ್ಯಾಸಸ್ ಆಗಿಬಿಟ್ಟಿತ್ತು. ಹಂಗಾಗಿ ಆ ಫೋಟೋನು ಕೂಡ ಆ್ಯಡ್ ಮಾಡಿದ್ದೀನಿ. ತುಂಬಾ ಭಯ ಅಂತಂದರೆ ಭಯ ಆಗ್ತಾಯಿತ್ತು, ಹೆಂಗಪ್ಪ ಇದು ಹೋಗ್ಸೋದು ಅಂತ ಹೇಳ್ಬಿಟ್ಟು. ನಾನು ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟು ನಮ್ಮ ಪಾಪು ಕಾಲಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಯಾಕಂದರೆ ಅದು ಯಾವ ಥರ ರ್ಯಾಷಸ್ಸು ಜಾಸ್ತಿ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು ನೋಡಬೇಕಲ್ಲ. ಹಂಗಾಗಿ ಫಸ್ಟೇ ಅದನ್ನು ಓವರಾಲ್ ಬಾಡಿಗೆ ಅಪ್ಲೈ ಮಾಡಬಾರ್ದು. ಫಸ್ಟು ಕಾಲ್ಗೋ ಇಲ್ಲ ಕೈಗೋ ಅಪ್ಲೈ ಮಾಡಿ ನೋಡಬೇಕು. ಅದು ಯಾವುದೇ ಥರ ಅಲರ್ಜಿ ಏನೂ ಆಗಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಓವರಾಲ್ ಬಾಡಿಗೆ ಹಾಕಬೇಕು. ಹಂಗಾಗಿ ಇಲ್ಲಿ ನಾನು ಕೂಡ ನಮ್ಮ ಪಾಪು ಕಾಲಿಗೆ ಅಪ್ಲೈ ಮಾಡಿ ನೋಡ್ತಾ ಇದ್ದೀನಿ. ಮತ್ತು ಈ ಬ್ಲ್ಯಾಕ್ ಎಲ್ಲಿರುತ್ತೆ ಅಲ್ಲೂ ಕೂಡ ಇದನ್ನು ಕ್ರೀಮ್ನ ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನು ಕೂಡ 2 ರಿಂದ 3 ದಿನ ಅಪ್ಲೈ ಮಾಡಿದ್ದೆ ನಮ್ಮ ಪಾಪುಗೆ. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ನೋಡ್ತಾ ಇರ್ಬೋದು ಬಾಡಿಗೆ ಎಷ್ಟು ನೀಟಾಗಿ ಬ್ಲೆಂಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಇದು ಕೊಬ್ಬರಿನೇ ಹಾಕಿರೋದ್ರಿಂದ ಏನು ಆಯಿಲ್ ಥರ ಏನೂ ಅನ್ಸೋದಿಲ್ಲ, ನೀಟಾಗಿ ಬ್ಲೆಂಡ್ ಆಗುತ್ತೆ ಮೈಗೆಲ್ಲ. ಹಂಗಾಗಿ ನಮ್ಮ ಪಾಪುಗೂ ಕೂಡ ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಪೂರ್ತಿ ಮಳೆ ಬಂದು ಎಲ್ಲ ನೆಂದೋಗ್ಬಿಡ್ತು. ಇನ್ನು ಯಶು ಇದ್ಲೆಲ್ಲ ಬೇಗ ಒಡ್ಬಂದು ಎತ್ಕೊಳ್ಳೋಕ್ಕೂ ಆಗಲಿಲ್ಲ ಬಟ್ಟೆನ. ಹಂಗಾಗಿ ಮತ್ತೆ ಬಿಸಿಲು ಬರುತ್ತೆ ಒಣಗಿಕೊಳ್ಳಿ ಅಂತೇಳಿ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಏನು ಮಾಡೋಕ್ಕಾಗೋದಿಲ್ಲ, ನನಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಬಟ್ಟೆ ಒಣಗಿಸೋದೇ ಒಂದು ಕೆಲಸ ಮನೇಲಿ. ಈ ಕ್ರೀಮ್ನ ಯಾವಾಗ ಬೇಕಾದ್ರೂ ಅಪ್ಲೈ ಮಾಡ್ಬೋದು, ನೈಟು ಡೇ ಅಂತ ಏನಿಲ್ಲ. ಯಶುಗೂ ಕೂಡ ಅಪ್ಲೈ ಮಾಡಿದ್ದೀನಲ್ವ, ನೀಟಾಗಿ ಆಟ ಆಡ್ತಿದ್ದಾಳೆ ಅಂತಲೇ ಹೇಳ್ಬೋದು ಇವತ್ತು. ಅಪ್ಪು ನೋಡಿ ಎಷ್ಟು ಚೆನ್ನಾಗಿ ABCD ಓದ್ತಾವಳೆ ಅಂತ ಬುಕ್ ತಗೊಂಡು ಓದವ ಓದು ಓದು ABCD ಓದು. A
ಬಿ ಅಪ್ಪೋ ಅಲ್ಲೆಲ್ಲ ಪಾತ್ರೆ ಎಲ್ಲ ಕಿತ್ತಿ ಅಂಡ್ಬಿಟ್ಟು ಬಂದವಳೆ. ಇಲ್ಲಾಲೆ ಬುಕ್ ತಗೊಂಡು ಕಿತ್ತಿ ಅಂಟ್ತಾವಳೆ ಎಲ್ಲಾನು. ಒಂತವು ಸರಿಯಾಗಿ ಕೂತ್ಕೊಳಕ್ಕಿಲ್ಲ. ಬೆಳಗ್ಗೆಯಿಂದ ಸಂಜೆ ಗಂಟೆ ಇದೆ ನನ್ಗೆ. ನಿನ್ನೆ ಬೈತಾ ಇರೋದು ನಾನು. ನಿನ್ನೆ ಬೈತಾ ಇರೋದು. ABCD ಓದ್ತಿದ್ದಲ್ಲ, ಓದು. ಅವಳ ಪಾಡ್ಗೆ ಅವಳೆ ತಗೊಂಡು ಆಟ ಆಡ್ತಾ ಇರ್ತಾಳೆ. ನಾನೇನಾರು ಬಂದ್ಬಿಟ್ಟು ವಿಡಿಯೋ ಆನ್ ಮಾಡ್ಬಿಟ್ರೆ ಒಂದ್ ಸ್ಮೈಲ್ ಮಾಡ್ಬಿಡ್ತಾಳೆ. ಅರ್ಧಿ ಕುಡ್ದ್ಬಿಟ್ಲು ಹಂಗೆ, ರೋಬೋ ತರ ಅರ್ಧಿ ಕುಡ್ದ್ಬಿಟ್ಟ ನೀನು ಬುಕ್ಕ. ತಲೆಯಿಂದ ಕೆಳಗಡೆಕ್ ಮಾಡ್ಬಿಟ್ರೆ ಅರ್ಧಿ ಕುಡ್ದಂಗೆ. ಇನ್ನು ಯಶುಗೆ ರೇಸಸ್ ಆದಾಗಿಂದ ಆಟನೇ ಆಡೋದ ಕಡಿಮೆ ಮಾಡಿಬಿಟ್ಟಿದ್ಲು. ಅದು ತುಂಬಾ ಕಟ್ತಾ ಬರುತ್ತಲ್ವ, ಹಂಗಾಗಿ ಅವಳು 5 ನಿಮಿಷನೂ ಕೆಳಗಡೆ ಆಟ ಆಡ್ತಾ ಇರಲಿಲ್ಲ. ನನಗಂತೂ ಸಾಕಾಗಿ ಹೋಗ್ಬಿಟ್ಟಿತ್ತು. ಇನ್ನು ಡೈಲಿ 3 ಟೈಮು ಅಪ್ಲೈ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಹಾಕಿದ್ದು ಮತ್ತು ಸಂಜೆ ಕೂಡ ಹಾಕಿದ್ದೀನಿ. ಇನ್ನು ನೀಟಾಗಿ ಆಟ ಆಡ್ತಿದ್ದಾಳೆ. ಅವಳಿಗೆ ರೇಸಸ್ಸು ಕೂಡ ತುಂಬಾ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ನೈಟು ಊಟಕ್ಕೆ ಶಿವು ಅಕ್ಕಿ ರೊಟ್ಟಿ ಏನಾದರೂ ಮಾಡು ಅಂತ ಹೇಳಿದ್ರು. ಸ್ವಲ್ಪ ಮಳೆ ಬರ್ತಾ ಇತ್ತಲ್ವ ಹೊರಗಡೆ, ಹಂಗಾಗಿ ಸ್ಪೈಸಿಯಾಗಿ ಏನಾದರೂ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಅವ್ರಿಗೆ ರೊಟ್ಟಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಾವು ಅವಾಗ ತಿಂತಾ ಇರ್ತೀವಿ. ಅವರು ಡ್ಯೂಟಿಗೆ ಹೋಗಿರ್ತಾರಲ್ವ, ಅವ್ರು ಬರೋದೇ ಅಪರೂಪ ಮನೆಗೆ. ಹಂಗಾಗಿ ಇವಾಗ ಮಸಾಲೆ ರೊಟ್ಟಿ ಮಾಡ್ಕೊಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನಾನು ಈ ಮಸಾಲೆ ರೊಟ್ಟಿ ಮಾಡಲಿಕ್ಕೆ ಎಣ್ಣೆ ಯಾವುದೇ ಥರ ಯೂಸ್ ಮಾಡೋದಿಲ್ಲ. ನೀರಲ್ಲಿ ಕಲಿಸ್ಬಿಟ್ಟು ಮಾಡ್ಕೋತೀನಿ. ಗಂಜಿ ಇದ್ದರೆ ಗಂಜಿ ಮಾಡ್ಕೊಂಬಿಡ್ತೀನಿ. ಗಂಜಿ ಏನು ಇಲ್ಲ ಅಂತ ಅಂದರೆ ರೈಸ್ನ ರುಬ್ಬಿಟ್ಟು ಹಾಕೋತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈ ರೊಟ್ಟಿ. ಇದಕ್ಕೇ ಸಣ್ಣದಾಗಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎರಡನ್ನೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದನ್ನು ತಣ್ಣೀರಲ್ಲೇ ಕಲಿಸ್ಕೊತಾ ಇದ್ದೀನಿ. ಆದಷ್ಟು ಬಿಸಿನೀರಲ್ಲಿ ಕಲಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ಗಂಜಿ ಮಾಡ್ಕೊಂಡಿದ್ದೀನಲ್ವ, ಹಂಗಾಗಿ ತಣ್ಣೀರಲ್ಲೇ ಕಲಿಸ್ಕೊಂಡು ಮಾಡ್ತಾಯಿದ್ದೀನಿ. ಗಂಜಿ ಮಾಡ್ಕೊಂಡಿಲ್ಲ ಅಂತ ಅಂದರೆ ತಣ್ಣೀರಲ್ಲಿ ಕಲಿಸಿದ್ರೆ ಬರಲ್ಲ, ಮತ್ತು ಬಿಸಿನೀರಲ್ಲೇ ಕಲಿಸ್ಕೋಬೇಕಾಗುತ್ತೆ. ಹಂಗಾಗಿ ನಾನು ಈ ರೊಟ್ಟಿನ ತಟ್ಟಲಿಕ್ಕೆ ಬಟರ್ ಪೇಪರ್ ಏನು ಯೂಸ್ ಮಾಡ್ತಾ ಇಲ್ಲ. ಸೆಲ್ಫ್ ಮೇಲೆ ನೀಟಾಗಿ ಶೆಲ್ಫ್ನ ವಾಶ್ ಮಾಡಿಬಿಟ್ಟು ಅಕ್ಕಿ ಹಸಿಟ್ಟು ಇರುತ್ತಲ್ಲ ಅದನ್ನು ಅದರಲ್ಲಿ ಉದುರಿಸಿದ್ದೀನಿ. ಕೈಯಲ್ಲಿ ಈ ಥರ ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಸೆಲ್ಫ್ ಮೇಲೆ ಹಸಿಟ್ಟು ಹಾಕಿರ್ತೀವಲ್ಲ ಅದ್ರ ಮೇಲೆ ಹಾಕಿ ಕೈಯಲ್ಲೇ ತೊಟ್ಕೊಂಬಿಡೋದು ಅಷ್ಟೇ. ಇದಕ್ಕೆ ಯಾವುದೇ ಥರ ಪೇಪರ್ ಆಗಲಿ ಯಾವುದೂ ಯೂಸ್ ಮಾಡಲ್ಲ ನಾನು, ಕೈಯಲ್ಲೇ ತೊಟ್ಕೊಂಡ್ಬಿಡ್ತೀನಿ. ನಮ್ಮ ಕಡೆ ತಟ್ಟ ರೊಟ್ಟಿ ಅಂತ ಅಂದರೆ ತುಂಬಾ ಫೇಮಸ್ಸು ಅಂತಲೇ ಹೇಳ್ಬೋದು. ಇದಕ್ಕೆ ಹಸಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಹಾಕೊಂಡಿದ್ದೀವಲ್ಲ, ಆದಷ್ಟು ತೆಳ್ಳುಗೆ ತೊಟ್ಕೋಬೇಕು. ಜಾಸ್ತಿ ದಪ್ಪ ಆಗಿಬಿಟ್ರೆ ಈರುಳ್ಳಿ ಒಳಗಡೆ ಎಲ್ಲ ಬೇಯೋದಿಲ್ಲ. ಫಸ್ಟೇ ಈರುಳ್ಳಿನೂ ಕೂಡ ಬೇಯಿಸ್ಕೊಂಡು ಇದು ಹಿಟ್ಟಿಗೆ ಹಾಕೊಳ್ಳೋಕ್ಕೂ ಆಗೋದಿಲ್ಲ. ಹಂಗಾಗಿ ಫಸ್ಟೇ ಈರುಳ್ಳಿನ ಬೇಯಿಸ್ಬಿಟ್ರೆ ರೊಟ್ಟಿ ಅಷ್ಟು ನೀಟಾಗಿ ತಟ್ಟಲಿಕ್ಕೆ ಬರೋದಿಲ್ಲ. ನಾನು ಇಲ್ಲಿ ಒಂದು ಕಡೆ ಗ್ಯಾಸ್ ಸ್ಟವ್ ಮೇಲೆ ಒಂದು ತವನೂ ಕೂಡ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಅದು ನೀಟಾಗಿ ಕಾಯಿದ್ಮೇಲೆ ರೊಟ್ಟಿ ಕೂಡ ಅದ್ರ ಮೇಲೆ ತೊಟ್ಟಿರೋದು ಹಾಕ್ತಾಯಿದ್ದೀನಿ. ತಾವೇ ಕಾಯ್ದಲ್ಲೇ ಹಾಕ್ಬಾರ್ದು. ನಾನು ಇಲ್ಲಿ ಕೈ ಸುಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಾಟನ್ ಬಟ್ಟೆನ ನೀರಲ್ಲಿ ಎದ್ಬಿಟ್ಟು ರೊಟ್ಟಿಗೆ ಎಲ್ಲ ಕಡೆನೂ ಸವರ್ತಾ ಇದ್ದೀನಿ. ಹಂಗೆ ಸವರ್ಲಿಕ್ಕೆ ಹೋದರೆ ಕೈ ಸುಡುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಬಟ್ಟೆಯಲ್ಲಿ ಸವರೋದ್ರಿಂದ ಕೈಗೂ ಕೂಡ ಏನೂ ಸುಡೋದಿಲ್ಲ. ಇವಾಗ ನೋಡ್ತಾ ಇರ್ಬೋದು ಎಲ್ಲ ಕಡೆ ನೀಟಾಗಿ ಸವರಾದ್ಮೇಲೆ ಈ ರೊಟ್ಟಿನ ಮಡ್ಚಾಕ್ತಾ ಇದ್ದೀನಿ. ಇದು 2 ಸೈಡು ನೀಟಾಗಿ ಬೇಯಬೇಕು. ಇಷ್ಟು ಬೆಂದರೆ ಸಾಕು. ಆ ಕಡೆ ಈ ಕಡೆ ದಡ ಎಲ್ಲ ಬೇಯೋದಿಲ್ಲ. ಹಂಗಾಗಿ ಇನ್ನೊಂದು ಕಡೆ ಗ್ಯಾಸ್ ಸ್ಟವ್ನ ಹಚ್ಕೊಂಬಿಟ್ಟು ಅದ್ರ ಮೇಲ್ಗಡೆ ರೊಟ್ಟಿ ತುದಿನ ಬೇಯಿಸ್ತಾ ಹೋಗಬೇಕು. ಆವಾಗ ನೀಟಾಗಿ ಗರಿಯಾಗಿ ರೊಟ್ಟಿ ಬರುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಅಂತ ಅಂದರೆ ಮೆತ್ತಗೆ ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ ತಿನ್ನೋಕ್ಕೆ. ರೊಟ್ಟಿ ಅಂತ ಅಂದಮೇಲೆ ಸ್ವಲ್ಪ ಗರಂ ಅಂತ ಇದ್ರೇ ಚೆಂದ ಅಂತಲೇ ಹೇಳ್ತೀನಿ. ನಾವು ನಮ್ಮನೇಲಿ ರೊಟ್ಟಿನ ಇದೇ ಥರನೇ ಮಾಡ್ಕೊಳ್ಳೋದು. ನಿಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ರೊಟ್ಟಿ ಅಂತಲೇ ಹೇಳ್ಬೋದು. ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ, ಹಂಗಾಗಿ ಇದಕ್ಕೆ ಯಾವುದೇ ಥರ ಚಟ್ನಿನೂ ಬೇಡ ಅಂತಲೇ ಹೇಳ್ಬೋದು. ಹಂಗೆ ತಿನ್ಕೊಂಬಿಡ್ಬೋದು. ಆದರೆ ನಾವಿಲ್ಲಿ ಚಟ್ನಿ ಮಾಡಿದ್ವಿ, ಹಂಗಾಗಿ ಇವಾಗ ಶಿವು ಕೂಡ ಇಷ್ಟಪಟ್ಕೊಂಡು ತಿಂತಿದ್ದಾರೆ. ಇನ್ನು ಇವತ್ತಿನ ವ್ಲಾಗು ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ವೀಡಿಯೋನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.